ನಮಸ್ಕಾರ ವೀಕ್ಷಕರೇ, ಆದಾಯ ತೆರಿಗೆ ಇಲಾಖೆಯಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ವಯೋಮಿತಿ ಏನು, ಅಪ್ಲೈ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆದಾಯ ತೆರಿಗೆ ಇಲಾಖೆ ಬೆಂಗಳೂರು ವಿಭಾಗದಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಟೋಟಲ್ಲು 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಯಾವ ಹುದ್ದೆಗಳು ಅಂತೇಳಿ ನಾವು ನೋಡಿದ್ರೆ, ಯಂಗ್ ಪ್ರೊಫೆಷನಲ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗೆ ಯಾರು ಆಯ್ಕೆ ಆಗ್ತಾರೆ, ಅವ್ರಿಗೆ ಜಾಬ್ ಲೊಕೇಶನ್ ಎಲ್ಲಿ ಅಂದರೆ ಕರ್ನಾಟಕ ವಿಭಾಗದ ಬೆಂಗಳೂರು ವಿಭಾಗದಲ್ಲಿ ಆಯ್ಕೆಯನ್ನು ಆದವ್ರಿಗೆ ನಿಯೋಜನೆಯನ್ನು ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಹುದ್ದೆಗೆ ವೇತನ ಏನಿರುತ್ತೆ ಅಂದರೆ 60,000 ರೂಪಾಯಿಗಳ ಒಂದು ವೇತನ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಮತ್ತು ಈ ಒಂದು ಹುದ್ದೆಗೆ ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾವು ನೋಡೋದಾದರೆ ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಲಾ ಎಜುಕೇಷನನ್ನು ಮಾಡಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗೆ ಒಂದು ವಯೋಮಿತಿ ಏನಿರಬೇಕು ಅಂದರೆ 35 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ಹುದ್ದೆಗೂ ಸಹ ಒಂದು ವಯೋಮಿತಿ ಸಡಿಲಿಕೆ ಇರುತ್ತೆ. ಅದು ಈ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ರಕಾರ, ನಿಯಮದ ಪ್ರಕಾರ ವಯೋಮಿತಿ ಸಡಿಲಿಕೆಯನ್ನು ಕೊಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ, ನೀವು ಈ ಒಂದು ನೋಟಿಫಿಕೇಶನನ್ನು ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಅರ್ಜಿ ನಮೂನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಅರ್ಜಿ ನಮೂನೆಯನ್ನು ಫಿಲ್ ಮಾಡಿ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಈ ಒಂದು ಮೇಲ್ಗೆ ನೀವು ಮೇಲನ್ನು ಮಾಡಬೇಕಾಗಿರುತ್ತದೆ. ಯಾವ ಮೇಲ್ ಐ ಡಿ ನೋಡಿ, ಇಲ್ಲಿದೆಯಲ್ಲ, bengaluru.vos@incometax.gov.in ಈ ಒಂದು ಮೇಲ್ಗೆ ನೀವು ಮೇಲನ್ನು ಮಾಡಬೇಕಾಗಿರುತ್ತದೆ. ಎಲ್ಲ ದಾಖಲೆಗಳಿಗೂ ಅಟೆಸ್ಟನ್ನು ಮಾಡಿ ನೀವು ಮೇಲ್ ಮಾಡಬೇಕಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಏನು ಮೇಲ್ ಮಾಡ್ತಿರಲ್ಲ, ಅದು ಅರ್ಜಿಯನ್ನು ಯಾವ ಡೇಟಿಂದ ಯಾವ ಡೇಟ್ ಒಳಗಡೆ ಮಾಡಬೇಕು ಅಂದರೆ 30/12/2025ರಿಂದ 8 ಜನವರಿ 2026ನೇ ತಾರೀಕೊಳಗಾಗಿ ನೀವು ಈ ಮೇಲನ್ನು ಮಾಡಬೇಕಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ ಇನ್ಕಮ್ ಟ್ಯಾಕ್ಸ್ ಕರ್ನಾಟಕ GOA.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಈ ಒಂದು ನೋಟಿಫಿಕೇಶನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವರೆಗೂ ಕಾಯ್ಕೋಬೇಡಿ, ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.